ಏನು ಹೇಳ್ತಿದ್ದೀರಾ ನೀವು? ಆಕಾಶ್ ಕನಕನ್ನ ಪ್ರೀತಿಸ್ತಾ ಇದ್ದಾನ? ಪ್ರೀತಿ ಏನು ಬಂತು ಸುಡುಗಾಡು? ಇದು ಮೋಹ. ಆ ಹುಚ್ಚು ಮೋಹದಲ್ಲಿ ಇವನು ಕೊಚ್ಕೊಂಡು ಹೋಗ್ತಿದ್ದಾನೆ. ಅದಕ್ಕೆ ಪ್ರಿಯಾ ಇವನಿಗೆ ಬೇಡವಾಗಿರೋದು. ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಅನ್ನೋ ಹಾಗೆ ಅವಳು ಏನು ಮಾಡಿದ್ರು ಇವನು ತಪ್ಪಾಗಿ ಕಾಣುತ್ತೆ. ಒಳ್ಳೇದೇ ಆಯ್ತು. ಕನಕ ತುಂಬಾ ಒಳ್ಳೆ ಹುಡುಗಿ. ಆಕಾಶ್ ಕನಕನ್ನ ಪ್ರೀತಿಸ್ತಾ ಇದ್ದಾನೆ ಅಂದ್ರೆ ನಾವೇ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರೋಣ. ನಿನಗೇನಾದ್ರು ತಲೆಗೆನೆ ಕೆಟ್ಟಿದ್ಯಾ? ಹೋಗಿ ಹೋಗಿ ಆ ಬಿಕಾರಿನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಾ? ಯಾಕಾಗ್ಬಾರ್ದು? ಹಿಂದೆ ನೀವು ಇದೇ ರೀತಿ ಇದ್ರಿ ಅನ್ನೋದನ್ನ ಮರಿಬೇಡಿ. ಏನಂದೆ? ಅದನ್ನ ಹೋಳೋ ತಿರುಬೋಕಿಗೋಸ್ಕರ ಕಟ್ಕೊಂಡ ಗಂಡನ ಎತ್ತೋಡ ಮಟ್ಟಕ್ಕೆ ಬಂದ್ಬಿಟ್ಟೆ ನೀನು. ಅಪ್ಪ, ಏನಪ್ಪ ನೀವು ಅಮ್ಮನ ಮೇಲೆ ಕೈ ಮಾಡ್ತೀರಲ್ಲ, ನಾಚಿಕೆ ಆಗಲ್ವಾ? ಇದಕ್ಕೆಲ್ಲ ಕಾರಣ ನೀನು. ನಾನೇನ್ ಮಾಡಿದೆ ಅಂತದ್ದು? ಆ ಕನಕನ ಜೊತೆ ಚಕ್ಕಂದ ಆಡ್ಕೊಂಡು ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಹುಡುಗಿ ಕೈ ಬಿಟ್ಟಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ಅಪ್ಪ, ಒಂದು ಹುಡುಗಿ ಚಾರಿತ ಕೆಡಿಸೋ ಪ್ರಯತ್ನ ಮಾಡಬೇಡಿ. ನಂದು ಕನಕಂದು ಕೆಟ್ಟ ಸಂಬಂಧ ಅಲ್ಲ, ನಮ್ಮಿಬ್ರದ್ದು ಪವಿತ್ರವಾದ ಸ್ನೇಹ. ಸಾಕು, ನಿಲ್ಸೋ, ಸಾಕು. ಹುಡುಗಿಯಲ್ಲಿ ಕೈ ಬಿಟ್ಟು ಹೋಗ್ಬಿಟ್ಟಾಳ ಅನ್ನೋ ಭಯದಿಂದ ನಿಮ್ಮಂತ ಹುಡುಗರು ಈ ಸಂಬಂಧ ಕೊಡೋ ಹೆಸರು ಪವಿತ್ರವಾದ ಸ್ನೇಹ. ಮೈ ಫುಟ್. ಆ ಪ್ರಿಯನ್ ಜೊತೆ ಒಂದ್ ದಿವಸನಾದ್ರೂ ಈ ರೀತಿ ಓಡಾಡಿದೇನೋ? ನಿನ್ನ ಮನಸ್ಸಲ್ಲಿ ಅಳಿಕಿಟ್ಕೊಂಡು ಅವಳು ಮಾಡಿದಲ್ಲ ತಪ್ಪು ಅಂತ ಹೇಳ್ಕೊಂಡು ಅವಳನ್ನ ದೂರ ಮಾಡೋ ಪ್ರಯತ್ನ ಮಾಡ್ತಿದ್ಯಾ ನೀನು. ಅಪ್ಪ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೌದು, ಇಷ್ಟು ದಿವಸ ನಿನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ಈಗ ನನಗೆಲ್ಲ ಅರ್ಥ ಆಯ್ತು. ಆ ಕನಕನ ಬಗ್ಗೆ ನೀನು ಅನುಕಂಪದಿಂದ ಮಾತಾಡಿದಾಗಲೇ ನನಗೆ ಅನುಮಾನ ಬಂತು. ನಾನು ಏನ್ ಮಾಡ್ಬಿಟ್ಟೆ ಕಣೋ. ಈಗ ನಾನು ನಿಮ್ಮಪ್ಪ ಹೇಳ್ತಾ ಇದ್ದೀನಿ, ಈ ಕ್ಷಣದಿಂದ ಆ ಕನಕನ್ ಕಾಂಟ್ಯಾಕ್ಟ್ ಅನ್ನ ಇದನ್ನು ಕಟ್ ಮಾಡಬೇಕು. ಪ್ರಿಯಾನೇ ಮದುವೆ ಆಗ್ಬೇಕು. ರೆಡಿಯಾಗಿರು. ಅಪ್ಪ, ನೀವ್ ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ನಾನು ಆ ಪ್ರಿಯಾನ್ ಮದುವೆ ಆಗಲ್ಲ, ಅಷ್ಟೇ. ಪ್ರಿಯಾ, ಹೇ ಪ್ರಿಯಾ. ಡ್ಯಾಡ್, ಏನು ಯೋಚನೆ ಮಾಡ್ತಾ ಇದೀಯಾ? ಯಾಕಮ್ಮ, ಏನಾಯ್ತು? ಡ್ಯಾಡ್, ಆಕಾಶ್ ನನ್ನನ್ನ ಮರ್ತೇ ಬಿಟ್ಟಿದ್ದಾನೆ ಅನ್ಸುತ್ತೆ. ಅವನು ಆಫೀಸ್ಗೂ ಬರ್ತಾ ಇಲ್ಲ. ಅಷ್ಟೇನಾ? ಅಯ್ಯೋ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಹಿ ಇಸ್ ನಾಟ್ ವೆಲ್ ಅಂತ ಶಿವ ನನ್ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಬಂದಿಲ್ಲ ಅಂತ ಅನ್ಸತ್ತೆ. ಡ್ಯಾಡ್, ಹುಷಾರಿಲ್ಲ ಅಂದ್ರೆ ಏನು? ಫೋನ್ ರಿಸೀವ್ ಮಾಡಕ್ ಆಗಲ್ವಾ? ನಾನು ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾನೆ ಇದ್ದೀನಿ, ರಿಸೀವ್ ಮಾಡೋದೇ ಇಲ್ಲ ಅಂತಾನೆ ಡ್ಯಾಡ್. ಅದು ಸೈಲೆಂಟ್ ಅಲ್ಲಿ ಇಟ್ಟಿರ್ಬೋದು, ಹೀಗಾಗಿ ಗೊತ್ತಾಗಿಲ್ಲ. ಮಿಸ್ ಕಾಲ್ ನೋಡಿ ಮಾಡ್ತಾನೆ ಬಿಡು. ಡ್ಯಾಡ್ ಪ್ಲೀಸ್, ವಿಷಯ ಅಷ್ಟೊಂದು ಸೀರಿಯಸ್ ಆಗಿದ್ದಿದ್ರೆ ನಮಗ್ ಗೊತ್ತಾಗದೆ ಇರ್ತಿತ್ತಾ? ಅಂತದ್ದೇನು ಇಲ್ಲ ಅನ್ಸುತ್ತೆ. ಹಾ, ಒಂದ್ಸರಿ ಫೋನ್ ರಿಸೀವ್ ಮಾಡಿದ್ದ, ಮಾತಾಡೋಷ್ಟು ಫೋನ್ ಕಟ್ಟೆ ಮಾಡ್ಬಿಟ್ಟ. ಅಕ್ಕಪಕ್ಕದಲ್ಲಿ ಯಾರೋ ಇದ್ರು ಅಂತ ಅನ್ಸುತ್ತೆ. ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ ಅಂತ ಕಟ್ ಮಾಡಿರ್ತಾನೆ. ಅಷ್ಟಕ್ಕೆಲ್ಲ ತಪ್ಪು ತಿಳ್ಕೊತೀಯಾ? ನೋ ಡ್ಯಾಡ್, ಅವ್ನು ನನ್ನ ಇಂಟೆನ್ಷನಲಿ ಅವಾಯ್ಡ್ ಮಾಡ್ತಿದ್ದಾನೆ ಅನ್ಸ್ತಿದೆ. ಹುಚ್ಚ ಹುಡುಗಿ, ಇಷ್ಟಕ್ಕೆಲ್ಲ ಅಪ್ಸೆಟ್ ಆಗ್ತಾರಾ? ಕೆಲಸ ಮಾಡು, ನೀನೇ ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಡು ಬಂದ್ಬಿಡ. ಹೋಗ್ಬಿಟ್ ಬಾ. ಸರಿ ಡ್ಯಾಡ್, ಹೋಗಿ ಬರ್ತೀನಿ. ಆಕಾಶ್, ಆಕಾಶ್. ಪ್ರಿಯಾ, ವಾಟ್ ಅ ಸರ್ಪ್ರೈಸ್. ಬಾಮ, ಬಾ ಕೂತ್ಕೋ. ಅಂಕಲ್, ಆಕಾಶ್ ಹೇಗಿದ್ದೀರೀಗ? ಹುಷಾರಾಗಿದ್ದಾರೆ ತಾನೆ? ಈಗ ಪರವಾಗಿಲ್ಲ, ಚಿತ್ರಿಸ್ಕೊಂಡಿದ್ದಾನೆ. ನನ್ಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಆಕಾಶ್, ಅಂಕಲ್ ನಿಮಗೆ ಹುಷಾರಿಲ್ಲ ಅಂದ್ರು? ಅದು ಸ್ವಲ್ಪ ಕೋಲ್ಡ್ ಎಫೆಕ್ಟ್ ಆಗಿತ್ತಮ್ಮ. ಈಗ ಪರವಾಗಿಲ್ಲ, ಈಸ್ ಬೆಟರ್. ನೋ ಪ್ರಿಯಾ, ನಂಗೆ ಯಾವ ಕೋಲ್ಡು ಆಗಿಲ್ಲ. ಅಪ್ಪ ಸುಳ್ಳು ಹೇಳ್ತಿದ್ದಾರೆ. ಆಗ ನೋಡಕ್ ಹೋದ್ರೆ ನಾನು ಸ್ವಲ್ಪ ಹಾಟ್ ಆಗೇ ಇದ್ದೀನಿ.
ಮತ್ತೆ ನೀವು ಆಫೀಸ್ಗೂ ಬರ್ತಿಲ್ಲ, ನಾನು ಫೋನು ರಿಸೀವ್ ಮಾಡ್ತಿಲ್ವಲ್ಲ ಆಕಾಶ್? ನಿಮ್ಮ ಮುಖ ನೋಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಆಫೀಸ್ ಕಡೆ ಬಂದಿರಲಿಲ್ಲ. ಆಕಾಶ್, ಏನ್ ಹೇಳ್ತಿದ್ದೀರಾ ನೀವು? ನಾವು ಶಾರ್ಟ್ಲಿ ಮದ್ವೆ ಆಗೋರು, ಇಂಥ ಮಾತಾಡ್ತಿದ್ದೀರಲ್ಲ. ಪ್ರಿಯಾ, ಅದು ಏನಿಲ್ಲಮ್ಮ, ನೀನೇ ಬಂದು ಕರೀಲಿಲ್ವಲ್ಲ ಅಂತ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಷ್ಟೇ. ಇಲ್ಲ ಪ್ರಿಯಾ, ಅಪ್ಪನ ಮಾತು ಕೇಳಬೇಡಿ. ನನ್ನ ಮನಸ್ಸಾಕ್ಷಿಗೆ ದ್ರೋಹ ಮಾಡಿಕೊಂಡು ಎಷ್ಟು ದಿನ ಅಂತ ನಾಟಕ ಆಡೋದು? ಮೊದಲಿಂದು ನನಗೆ ನಿಮ್ಮನ್ನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅಪ್ಪನ ಬಲವಂತಕ್ಕೆ ಹೂ ಹೊಂದಿದ್ದೆ ಅಷ್ಟೇ. ಹೌದು ಪ್ರಿಯಾ, ಇವ್ರಪ್ಪ ಒತ್ತಾಯ ಮಾಡಿದ್ರು, ಅದಕ್ಕೆ ಆಕಾಶ್ ಇಷ್ಟ ಇಲ್ಲದ ಮದುವೆಗೆ ಒಪ್ಕೊಂಡಿದ್ದು. ನಿಮ್ಮ ಮನೆಯಲ್ಲಿ ಸೂಕ್ಷ್ಮವಾಗಿ ಈ ವಿಷಯ ಹೇಳಿದೆ, ಆದ್ರೆ ಎಲ್ಲರೂ ಸೇರ್ಕೊಂಡು ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಏ ಭವ್ಯ, ನೀನ್ ಸ್ವಲ್ಪ ಸುಮ್ಮನೆ ರೇ. ನಿನ್ನ ಯಾರು ಕರೆದಿದ್ದು? ನೀನೇ ಇವನ್ ತಲೆ ಕೆಡಿಸಿದ್ದು. ಪ್ರಿಯಾ, ಅವನ ಮನಸ್ಸು ಸ್ವಲ್ಪ ಸರಿ ಇಲ್ಲ ಅನ್ಸುತ್ತೆ. ನಾನೆಲ್ಲ ಸರಿ ಮಾಡ್ತೀನಮ್ಮ, ನೀನ್ ಹೊರಡು. ಪ್ರಿಯಾ, ಎಷ್ಟು ಮಾತಾಡೋದ್ರೂ ಪ್ರಯೋಜನ ಇಲ್ಲ. ನನ್ನ ನಿಮ್ಮ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆಕಾಶ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಿ? ನಾನು ನಿಮ್ ಬಗ್ಗೆ ನೂರಾರು ಕನ್ಸುಗಳು ಕಂಡ್ಕೊಂಡಿದ್ದೀನಿ. ನೀವೇ ನನ್ನ ಗಂಡ ಅಂತ ನಾನು ಮೆಂಟಲಿ ಪ್ರಿಪೇರ್ ಆಗೋಗಿದ್ದೀನಿ. ನೀವಿಲ್ದೆ ನನಗೆ ಲೈಫ್ ಇಲ್ಲ ಆಕಾಶ್, ಲೈಫ್ ಇಲ್ಲ. ನೀವು ಇಷ್ಟ ಇಲ್ಲ ಅಂದಿದ್ರೆ ಜೈಲಿಂದ ಬಂದ ತಕ್ಷಣ ಆಕಾಶ್ ಎಲ್ಲಿ ಅಂತ ಯಾಕೆ ಕೇಳ್ತಿದ್ದೆ? ನಿಮ್ ಜೊತೆ ಮಾತಾಡ್ಬೇಕು ಅಂತ ಪದೇ 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 ಯಾಕೆ ಫೋನ್ ಮಾಡ್ತಿದ್ದೆ ಆಕಾಶ್? ಅಂಕಲ್ ನಿಮ್ಗೆ ಹುಷಾರಿಲ್ಲ ಅಂದ ತಕ್ಷಣ ನಿಮ್ಮನ್ನ ನೋಡ್ಬೇಕು ಅಂತ ಓಡೋಡಿ ಯಾಕೆ ಬರ್ತಿದ್ದೆ? ಪ್ಲೀಸ್ ಆಕಾಶ್, ಅರ್ಥ ಮಾಡ್ಕೊಳ್ಳಿ. ನನ್ನ ಮದ್ವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್ ಆಕಾಶ್. ನೋ ಪ್ರಿಯಾ, ನೀವು ಆಸೆ ಕನಸು ಕಟ್ಕೊಂಡಿದ್ದೀರಾ ಅಂತ ನಾನು ನಿಮ್ಮನ್ನು ಕಟ್ಕೊಂಡು ನಳ್ಳಕ್ಕಾಗಲ್ಲ. ನಿಮ್ಮ ಕನಸಿನ ಜೊತೆ ನನ್ನ ಕನಸುಗಳು ಯಾವತ್ತೂ ಮ್ಯಾಚ್ ಆಗಲ್ಲ. ಆಕಾಶ್, ನೀವು ನಂಗೆ ಮೋಸ ಮಾಡ್ತಿದ್ದೀರಾ. ನಮ್ಮ ಎಂಗೇಜ್ಮೆಂಟ್ ಸ್ವಲ್ಪದ್ರಲ್ಲೇ ನಿಂತೋಯ್ತು, ಆದ್ರೆ ಅದಾದ್ಮೇಲೆ ಮದ್ವೆ ಡೇಟ್ ಫಿಕ್ಸ್ ಆಗಿತ್ತು. ನಿಮ್ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಅದನ್ನ ಮುಂದೆ ಹಾಕಿದ್ರು. ಏನು? ನನ್ನ ಜಾತಕದಲ್ಲಿ ದೋಷ ಇತ್ತ? ಯಾರು ಹೇಳಿದ ಹಾಗಂತ? ನಿಮ್ ಡ್ಯಾಡೇ ಹೇಳಿದ್ದು. ಏನ್ರಿ ನೀವು? ಯಾಕೆ ಈ ರೀತಿ ಸುಳ್ಳು ಹೇಳಿದ್ರಿ? ಆಕಾಶ್ ಜಾತಕದಲ್ಲಿ ಯಾವ ದೋಷ ಇದೆ? ನೋಡಿ, ನನ್ನ ಜಾತಕದಲ್ಲಿ ದೋಷ ಇಲ್ಲ. ದೋಷ ಇರೋದು ನಿಮ್ಮ ಕ್ಯಾರೆಕ್ಟರ್ ಮತ್ತು ಕಂಡಕ್ಟ್ನಲ್ಲಿ. ಆಕಾಶ್, ಡೋಂಟ್ ಶೌಟ್. ನಿಮ್ಮ ನಡವಳಿಕೆ ಸರಿ ಇಲ್ಲ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ನನಗೆ ಹುಣ್ಣು ಬೇಡ, ಗುಣವಂತ ಹೆಣ್ಣು ಬೇಕು. ಆಕಾಶ್, ಹಳೇದೆಲ್ಲ ಮರ್ತ್ ಬಿಟ್ರಾ? ಇವತ್ತು ನೀವು ಈ ಸ್ಥಿತಿಲಿರೋ ಕಾರಣ ನಾನು ನಮ್ ಡ್ಯಾಡ್. ನೀವು ಅವ್ರ ಹಳ್ಳಿ ಆಗ್ತೀರಾ ಅಂತಾನೆ ನಿಮಗೆ ಕೆಲಸ ಕೊಟ್ಟಿದ್ದು. ಹಾಗೆ 50% ಆಫ್ ಶೇರ್ ಕೊಟ್ಟಿದ್ದು ಅನ್ನೋದನ್ನ ಮರಿಬೇಡಿ. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನೀವು ಈ ಮಾತನ್ನೆತ್ತಿ ಆಡೇ ಆಡ್ತೀರಾ ಅಂತ. ಯಾವತ್ತೋ ಎಲ್ಲ ನಿಮ್ಮ ಮುಖದ ಮೇಲೆ ಎಸ್ದು ಹೊರಟೋಗ್ತಿದ್ದೆ. ಆದ್ರೆ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡೋರ್ ಮನಸ್ಸಿಗೆ ನೋವಾಗುತ್ತೆ ಅಂತ ಸುಮ್ಮನಿದ್ದೆ. ಇನ್ನು ನೀವಾಗೆ ಬಾಯ್ಬಿಟ್ಟು ಹೇಳ್ತಿದ್ದೀರಾ ಅಂದಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ? ದುಡ್ಡುಗೋಸ್ಕರ ನಿಮ್ಮ ಹತ್ರ ಬಾಂಡೆಡ್ ಸ್ಲೇವ್ ಆಗಿ ಕೆಲಸ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ. ಯಾವನಿಗ್ರಿ ಬೇಕಾಗಿದೆ ನಿಮ್ಮ ಕೆಲಸ? ತಗೊಳ್ಳಿ, ಇದರಲ್ಲಿ ನನ್ನ ರೆಸಿಗ್ನೇಷನ್ ಲೆಟರ್, ಶೇರ್ಡ್ ಆ್ಯಂಡ್ ಫಾರ್ ಡೀಡ್ಸ್ ಎಲ್ಲ ಇದೆ. ನಿಮ್ಮ ಸಹವಾಸಕ್ಕೆ ದೊಡ್ಡ ನಮಸ್ಕಾರ. ನೀನೇನು ತಲೆಗಿನ ಕೆಟ್ಟಿದ್ಯಾ? ಯಾರ ಹತ್ರ ಹೇಗೆ ನಡ್ಕೋಬೇಕನ್ನು ಪರಿಜ್ಞಾನ ನನಗೆ? ಯಾರು ಯಜಮಾನ್ರ ಮಗಳು, ಅವ್ರ ಹತ್ರ ಹೀಗೆ ನಡ್ಕೊಳ್ಳೋದು? ಪ್ರಿಯಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಅವನು ಏನೋ ಗೊತ್ತಿಲ್ಲದೆ ನಡ್ಕೊಂಡ್ಬಿಟ್ಟ. ನೋಡು, ಯಾಕೆ
ಬೇಜಾರು ಮಾಡ್ಕೊಂಡಿಲ್ಲ ಅಂತ ಸರಿ ಕೇಳು. ಅಪ್ಪ, ನಾನು ಸಾರಿ ಕೇಳೋಂಥ ತಪ್ಪು ಯಾವುದು ಮಾಡಿಲ್ಲ. ಮೊದಲನೇ ಸಾರಿ ಒಳ್ಳೆ ಕೆಲಸ ಮಾಡಿದ್ದೀನಿ, ಅದಕ್ಕೂ ಸಾರಿ ಕೇಳು ಅಂತಿದ್ದೀರಲ್ಲ. ಈ ನಿರ್ಧಾರ ಫೈನಲ್. ಇದನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಏ ಆಕಾಶ್, ಕೋಪ ಬಂದೆ ಸಭ್ಯತೆಯನ್ನು ಕಳ್ಕೊಂಡ್ಬಿಡ್ತಾರಾ? ಸಾರಿ ಕೇಳುವಂದೆ. ಸಭ್ಯತೆ ಇರೋದಕ್ಕೆ ಇಷ್ಟು ತಾಳ್ಮೆಯಿಂದ ವರ್ತಿಸ್ತಿರೋದು. ಇದಕ್ಕೂ ಮೀರಿ ನನ್ನ ಸಹನೆನ ಪರೀಕ್ಷೆ ಮಾಡಬೇಡಿ. ಪ್ರಿಯಾಗೂ ಅವರ ಕಂಪ್ನಿಗೂ ಗುಡ್ ಬೈ. ಆಕಾಶ್, ಆಕಾಶ್, ಪ್ರಿಯಾ ಪ್ಲೀಸ್ ನಿಂತ್ಕೊಮ್ಮ. ಅವನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಪ್ಲೀಸ್ ತಪ್ಪು ತಿಳ್ಕೊಬೇಡಮ್ಮ ಪ್ಲೀಸ್. ಪ್ರಿಯಾ, ಯಾರ್ದಮ್ಮ ಫೈಲು? ನೀನೇ ಸೈನ್ ಮಾಡ್ಬೋದಾಗಿತ್ತಲ್ಲ. ಡ್ಯಾಡ್, ನಾನು ಸೈನ್ ಔಟ್ ಆಗಾಯ್ತು. ಆಕಾಶ್ ಈ ಫೈಲ್ನ ನನ್ನ ಲೈಫ್ನ ಎರಡನ್ನೂ ಕ್ಲೋಸ್ ಮಾಡಿಬಿಟ್ಟಿದ್ದಾನೆ. ಏನು ಹೇಳ್ತಿದ್ಯಾ ಪ್ರಿಯಾ? ಈ ಫೈಲ್ ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೈ ಗಾಡ್ ಪ್ರಿಯಾ, ವಾಟ್ ಇಸ್ ದಿಸ್? ಆಕಾಶ್ ರಿಸೈನ್ ಮಾಡಿದ್ದಾನೆ, ಜೊತೆಗೆ ಶೇರ್ ಟ್ರಾನ್ಸ್ಫರ್ ಫಾರ್ಮ್ಸು ಅಟ್ಯಾಚ್ ಮಾಡಿದ್ದಾನೆ. ಏನಾಯ್ತು? ಈಗ ಗೊತ್ತಾಯ್ತಾ ಡ್ಯಾಡ್, ಅವ್ನು ನನ್ನ ಪರ್ಪಸ್ಫುಲಿ ಅವಾಯ್ಡ್ ಮಾಡ್ತಿದ್ದ ಅಂತ. ಅದಕ್ಕೆ ಜೈಲಿಗೆ ನನ್ನನ್ನು ರಿಸೀವ್ ಮಾಡೋಕ್ಕೂ ಬಂದಿಲ್ಲ, ಆಫೀಸ್ಗೂ ಬರ್ತಿರ್ಲಿಲ್ಲ. ಅದೇ ಯಾಕೆ ಅಂತ ಅವ್ರ ಮನಸ್ಸಿನಲ್ಲಿ ಏನಿದೆ? ಶಿವಾನಂದು ತನ್ನ ಮಗನಿಗೆ ಗುರುಬಲ ಇಲ್ಲ ಅಂತ ಹೇಳ್ದ, ಅದಕ್ಕೆ ಮದುವೆನ ಪೋಸ್ಟ್ಪೋನ್ ಮಾಡಿದ್ದು ಆಯ್ತು. ಇನ್ನೇನಂತೆ? ಏನಿದ್ರು ನೇರವಾಗಿ ನನ್ನ ಹತ್ರ ಬಂದು ಮಾತಾಡಬಹುದಾಗಿತ್ತಲ್ಲ. ಏನ್ ನನ್ನನ್ನ ಹೊಸದಾಗಿ ನೋಡ್ತಿದ್ದಾನೇನು? ಡ್ಯಾಡ್, ಈ ಗುರುಬಲ ಶನಿ ಕಾಟ ಎಲ್ಲ ನಾಟಕ ಡ್ಯಾಡ್. ಆಕಾಶ್ಗೆ ನನ್ನ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಡ್ಯಾಡ್. ಪ್ರಿಯಾ, ಏನ್ ಹೇಳ್ತಿದ್ಯಾ? ಹೌದು ಡ್ಯಾಡ್, ಅದನ್ನ ನೇರವಾಗಿ ಹೇಳ್ಬಿಟ್ಟ. ನಿಮ್ಮ ಆಬ್ಲಿಗೇಷನ್ಸ್ ಯಾವುದು ಬೇಡ ಅಂತ ಈ ಫೈಲ್ ನನ್ನ ಮುಖದ ಮೇಲೆ ಕಳಿಸ್ದ ಡ್ಯಾಡ್. ಅಂದ್ರೆ ಇದೆಲ್ಲ ನಾಟಕನ? ಯಾಕೆ ಸುಳ್ಳು ಹೇಳ್ಬೇಕಾಗಿತ್ತು? ಹೌದು ಡ್ಯಾಡ್, ಇದೆಲ್ಲ ಪ್ರೀ ಪ್ಲಾನ್. ಈ ಕಾನ್ಸ್ಪಿರಸಿಯಲ್ಲಿ ಮಾಮ್ ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಮಾಮ್ಗೆ ಎಲ್ಲ ವಿಷಯನೂ ಗೊತ್ತಿತ್ತು ಡ್ಯಾಡ್. ಅದನ್ನೆಲ್ಲ ಮುಚ್ಚಿಟ್ಟು ನನಗೆ ಇನ್ಸಲ್ಟ್ ಆಗೋಗಿ ಮಾಡಿದ್ದಾರೆ. ಹೌದು ಮೋಹನ್, ಪ್ರಿಯಾನ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಆಕಾಶ್ ನನ್ನ ಹತ್ರ ಮೊದಲೇ ಹೇಳಿದ್ದ. ಕೆಲಸಕ್ಕೂ ರಿಸೈನ್ ಮಾಡಿದ್ದ. ನಾನೇ ಅವನಿಗೆ ಸಮಾಧಾನ ಹೇಳಿ ಕೆಲಸದಲ್ಲಿ ಕಂಟಿನ್ಯೂ ಮಾಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಗುರುಬಲ ಇಲ್ಲ ಅಂತ ಹೇಳಿ ಮದ್ವೆನ ಮುಂದಕ್ಕೆ ಹಾಕಿದ್ದು ಅದೇ ಕಾರಣಕ್ಕೆ. ಎಷ್ಟು ಕೊಬ್ಬಿರ್ಬೇಕು ಅವನಿಗೆ! ನನ್ನ ಮಗಳನ್ನೇ ರಿಜೆಕ್ಟ್ ಮಾಡೋ ಮಟ್ಟಿಗೆ ಬೆಳೆದ್ನ ಅವನು. ಅದಕ್ಕೆ ಹೇಳೋದು, ಸಾಕಿದ್ ನಾಯಿ ಕಾಲ್ ಕಚ್ತು ಅಂತ. ಸಾಕ್ ಸುಮ್ನಿರಿ ಮೋಹನ್, ಕೊಬ್ಬಿರೋದು ಅವನ್ಗಲ್ಲ, ನಿಮ್ ಮಗಳಿಗೆ. ಇಂಥ ರಾಕ್ಷಸಿನ ಯಾರ್ ತಾನೇ ಮದ್ವೆ ಆಗಕ್ಕೆ ಇಷ್ಟಪಡ್ತಾರೆ? ಬರೀ ಆಕಾಶ್ ಮಾತ್ರ ಅಲ್ಲ, ಬೇರೆ ಇನ್ಯಾವ ಸಭ್ಯ ಹುಡುಗ ಕೂಡ ಇಂಥ ಗಯ್ಯಾಳಿನ ಮದ್ವೆ ಆಗಕ್ಕೆ ಇಷ್ಟಪಡಲ್ಲ. ಮೀನಾಕ್ಷಿ, 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 ಮೀನಾಕ್ಷಿ. ಯಾಕೆ ಮೋಹನ್ ಕಿರಿಸ್ತಾ ಇದ್ದೀರಾ? ನಾನು ಏನ್ ತಪ್ಪು ಹೇಳ್ದೆ? ಇವಳು ಈ ರೀತಿ ಮನುಷ್ಯತ್ವನೇ ಇಲ್ದಿರೋಳ್ ಥರ ನಡ್ಕೋತಾ ಇದ್ರೆ ಇವಳ ಜೊತೆ ಲೈಫ್ ಲಾಂಗ್ ಈಗಕ್ಕೆ ಯಾವ ಹುಡುಗ ತಾನೇ ಇಷ್ಟಪಡ್ತಾನೆ? ನಾನು ಅವನಿಗೆ ಸಮಾಧಾನ ಮಾಡಿದ್ದೆ. ಪ್ರಿಯಾ ಇವತ್ತಳ ನಾಳೆ ಖಂಡಿತ ಬದಲಾಗ್ತಾಳೆ ಅಂತ ಅವನಲ್ಲಿ ಅಷ್ಟೋ ಇಷ್ಟೋ ನಿರೀಕ್ಷೆ ಉಳಿಸಿದ್ದೆ. ಆದ್ರೆ ಇವಳು ಎಲ್ಲ ಹಾಳು ಮಾಡ್ಬಿಟ್ಲು. ಆ ಗಿರಿಗೆ ಯಾಕೆ ತಾನೇ ಹೊಳಿಸ್ಬೇಕಿತ್ತು? ನೀವು ಇವಳು ತಾಳಕ್ಕೆ ತಕ್ಕಾಗಿ ಕುಣಿತೀರಾ. ಮೀನಾಕ್ಷಿ, ಇದನ್ನೆಲ್ಲ ಯಾಕೆ ನನ್ನಿಂದ ಮುಚ್ಚಿಟ್ಟೆ? ನನಗೆ ಹೇಳಬೇಕಾಗಿತ್ತು ತಾನೆ. ಏನ್ ಹೇಳ್ಬೇಕಿತ್ತು ಮೋಹನ್? ತಂದೆಯಾಗಿ ನೀವು ಇವಳನ್ನು ತಿದ್ದಬೇಕು, ಇವಳಿಗೆ ಸರಿದಾರಿ ತೋರಿಸ್ಬೇಕು ಅಂತ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ ತಾನೆ. ಇನ್ನೇನ್ ಹೇಳ್ಬೇಕಿತ್ತು? ನೋಡಿ ಡ್ಯಾಡ್, ಮಾಮ್ ಹೇಗ್ ಮಾತಾಡ್ತಿದ್ದಾರೆ ಅಂತ. ಇವ್ರಿಗೆ ನನ್ ಮೇಲೆ ಒಂದ್ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಹೊರಗ್ನವ್ರಿಗಿಂತ ಕಡೆ ಆಗ್ಬಿಟ್ಟಿದ್ದೀನಿ ನಾನು. ಅದ್ ನೀನೇ ಮಾಡ್ಕೊಂಡಿರೋದು ಪ್ರಿಯಾ. ನೋಡು, ಈಗ್ಲೂ ಕಾಲ ಮಿಂಚಿಲ್ಲ. ಒಳ್ಳೆ ಹುಡುಗಿ ಥರ ತಗ್ಗಿ ಬಗ್ಗಿ ನಡೆಯೋದನ್ನ ಅಭ್ಯಾಸ ಮಾಡ್ಕೊ. ಈ ನಡವಳಿಕೆನ ಬದಲಾಯಿಸ್ಕೊ. ಆಗ ಆಕಾಶ್ ಖಂಡಿತ ನಿನ್ನನ್ನ ಇಷ್ಟಪಟ್ಟು ಮದ್ವೆ ಆಗ್ತಾನೆ.
ವಾಟ್? ನಾನ್ ತಲೆ ತೆಗ್ಸದ? ನೋ, ನೆವರ್. ಮಾಮ್, ನನ್ಗೇನ್ ಮಾಮ್ ಗ್ರಾಚಾರ ಬಂದಿರೋದು? ನಾನು ತಲೆ ಎತ್ತು ಬತ್ಕೊಳ್ಳು. ನನಗೆ ಆಕಾಶ್ ಬೇಕೇ ಬೇಕು. ನಾನು ಆಕಾಶ್ನೇ ಮದುವೆ ಆಗೋದು. ಮಾಮ್, ನನ್ನ ಲೈಫಲ್ಲಿ ಫಸ್ಟ್ ಬಂದಿರೋ ಹುಡುಗ ಅವನು. ಅವನೇ ನನ್ನನ್ನು ರಿಜೆಕ್ಟ್ ಮಾಡ್ದಾನೋ ಇನ್ಫೀರಿಯಾರಿಟಿ ನನಗೆ ಬರಬಾರ್ದು. ನಾನು ಅವನನ್ನೇ ಮದುವೆ ಆಗೋದು. ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ. ಮೀನಾಕ್ಷಿ, ಪ್ರಿಯಾ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾಳೆ. ಅವಳಿಗೆ ಸಮಾಧಾನ ಮಾಡೋದು ಬಿಟ್ಬಿಟ್ಟು ಹಾಗೆ ಸುಮ್ಮನೆ ನಿಂತಿದೆಯಲ್ಲ. ಏನ್ ಸಮಾಧಾನ ಹೇಳೋದು ಮೋಹನ್? ಆಕಾಶ್ ಮನೆಗೆ ಹೋಗಿ ಅವನನ್ನ ಕೆಣಕಿ ಬರೋ ಅವಶ್ಯಕತೆ ಏನಾದ್ರೂ ಏನಿತ್ತು? ಅವನು ಇವತ್ತಲ್ಲ ನಾಳೆ ಕೆಲ್ಸಕ್ಕೆ ವಾಪಸ್ ಬರ್ತಿದ್ದ, ಎಲ್ಲ ಸರಿ ಹೋಗ್ತಿತ್ತೇನೋ. ಇವಳ ಬಗ್ಗೆ ಇಟ್ಕೊಂಡಿದ್ದ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಇವಳಿಗೋಸ್ಕರ ಏನೆಲ್ಲ ಮಾಡಿದೆ. ಒಳ್ಳೆ ಮಾತ್ರ ಹೇಳಿದ್ರೆ ಕೇಳಲ್ಲ, ಬೈದ್ರೂ ಕೇಳಲ್ಲ. ಹೊಡೆದು ಹೇಳೋ ವಯಸ್ಸಲ್ಲ. ದೂರ ಇದ್ದೆ ಬುದ್ಧಿ ಕಲಿಸ್ಬೇಕು. ಅನುಭವಿಸ್ಲಿ ಬಿಡಿ. ಹೀಗಾದ್ರೂ ಸರಿ ಹೋಗ್ತಾಳ ನೋಡೋಣ. ಸರಿ ಹೋದ್ರೆ ನಮ್ ಪುಣ್ಯ. ಆಕಾಶ್, ನಿಮ್ಮಪ್ಪ ಹೇಳಿದ್ದು ನಿಜ ಏನೋ? ಇಲ್ಲಮ್ಮ, ಅಪ್ಪ ಕಲ್ಪನೆ ಮಾಡ್ಕೊಂಡು ಏನೇನೋ ಹೇಳಿದ್ದಾರೆ. ನಾನು ಕನಕನ ಬಗ್ಗೆ ಯಾವತ್ತೂ ಆ ಥರ ಯೋಚನೆ ಮಾಡಿಲ್ಲ. ಪರವಾಗಿಲ್ಲ, ಕನಕ ನಿನಗಿಷ್ಟ ಆಗಿದ್ರೆ ಹೇಳು, ನಾನೇನು ಅಂದ್ಕೊಳ್ಳಲ್ಲ. ಇಲ್ಲಮ್ಮ, ಕನಕನ ಜೊತೆ ಓಡಾಡಿದ ಮಾತ್ರಕ್ಕೆ ಅವಳ ಹೆಸರಿಗೆ ಮಸಿ ಬಳಿಯೋದು ತಪ್ಪಲ್ವಾ? ಅಪ್ಪ ಈ ಥರ ಚೀಪಾಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೀಗಾದರೆ ಕನಕನ ಮುಂದೆ ನನ್ನ ತಲೆ ಎತ್ತಿ ಹೇಗಮ್ಮ ಓಡಾಡೋದು? ಈ ಥರ ಎಲ್ಲ ಕೆಟ್ಟದಾಗ ಮಾತಾಡಿದ್ರೆ ಒಳ್ಳೆ ಭಾವನೆಗಳು ಹೇಗಮ್ಮ ಬರುತ್ತೆ? ನೋಡು ಆಕಾಶ್, ಕನಕ ತುಂಬ ಒಳ್ಳೆ ಹುಡುಗಿ. ಈ ಮನೆಗೆ ಸೊಸೆ ಆಗೋಕ್ಕೆ ಎಲ್ಲ ರೀತಿಯಿಂದಲೂ ಯೋಗ್ಯವಾಗಿದ್ದಾಳೆ. ನಿನ್ಗಿಷ್ಟ ಆಗಿದ್ರೆ ಹೇಳು. ನಿಮ್ಮಪ್ಪ ಒಪ್ಪದೇ ಇದ್ರೂ ಪರವಾಗಿಲ್ಲ, ಅವ್ರ ಮನೆಗೆ ಹೋಗಿ ಮದುವೆ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ. ಅಯ್ಯೋ ಇಲ್ಲಮ್ಮ, ನಿಜ ಹೇಳ್ತೀನಿ. ಕನಕ ನನಗೆ ತುಂಬ ಒಳ್ಳೆ ಫ್ರೆಂಡ್ ಅಷ್ಟೇ. ಅದರಾಚೆ ನಾವಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ಸರಿ ಬಿಡು, ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ಕನಕನ್ನ ಸೊಸೆಯನ್ನಾಗಿ ಮಾಡ್ಕೊಳ್ಳೋ ಯೋಗ ಯಾರಿಗಿದೆಯೋ ಏನೋ. ಆಕಾಶ್, ಆಕಾಶ್ ಸರ್, ಒಂದು ನಿಮಿಷ ಆಕಾಶ್ ಹತ್ರ ಕೊಡ್ತೀನಿ. ಆಕಾಶ್ ಮಾತಾಡು. ಯಾರು? ಯಜಮಾನ್ರ ಲೈನಲ್ಲಿ ಇದ್ದಾರೆ. ಯಜಮಾನ್ರ? ಯಾರಿಗೆ? ಮೋಹನ್ ರಾಮ್ ಸರ್ ಮಾತಾಡ್ತಿದ್ದಾರೆ. ಅವರು ನನಗೆ ಯಜಮಾನ್ರು ಹೇಗಾಗ್ತಾರೆ? ಅವ್ರಿಗೆ ನನ್ನ ಜೊತೆ ಮಾತಾಡೋಕೆ ಏನಿರುತ್ತೆ? ನನಗೆ ಮಾತಾಡೋಕೆ ಇಷ್ಟ ಇಲ್ಲ. ತಪ್ಪು ತಿಳ್ಕೊತಾರೆ ಕಣು. ಅವ್ರ ಮರ್ಯಾದೆಗೋಸ್ಕರ ಒಂದು ನಾಲ್ಕು ಮಾತಾಡು. ಅವ್ರ ಜೊತೆ ಮಾತಾಡೋದು ನನಗೆ ಹುಚ್ಚಿಡಿಯುತ್ತೆ. ಬೆಟರ್ ಹಿ ಗೆಟ್ಸ್ ಮ್ಯಾಡ್. ಆಕಾಶ್ ಪ್ಲೀಸ್, ನನಗೋಸ್ಕರ ಒಂದು ಮಾತಾಡೋದು ಅಂತ ಹೇಳಿದ್ನಲ್ಲ, ನೀವು ಬೇಕಾದ್ರೆ ಮಾತಾಡ್ಕೊಳ್ಳಿ, ನನ್ನ ತಲೆ ತಿಂದಿಬೇಡಿ. ಆಕಾಶ್, ಆಕಾಶ್ ಸರ್, ಅದು ಆಕಾಶ್ ಇಲ್ಲ ಸರ್, ಅದು ಹಾಗಲ್ಲ. ಅದು ಸರ್ 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 ಬೇಜಾರು ಮಾಡ್ಕೊಂಡು ಕಟ್ ಮಾಡಿಬಿಟ್ರು. ಏನ್ ಮಾಡೋದು? ಇದುವರೆಗೂ ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ದೆ. ಏನಾಗುತ್ತೆ ಏನು? ಈ ಆಕಾಶದಲ್ಲಿ ಯಾವ ದೆವ್ವ ಕೂತ್ಕೋತು?